ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ಘೋಷಣೆ ಮಾಡಿದೆ. ಮೊದಲ ಪಟ್ಟಿಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಘೋಷಣೆ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸಚಿವರು ಗೀತಾ ಶಿವರಾಜ್ ಕುಮಾರ್ ಅವರ ಸಹೋದರರಾದಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಹಳಷ್ಟು ದಿನಗಳಿಂದ ಚರ್ಚೆ ಇತ್ತು, ಸ್ಪರ್ಧೆ ಮಾಡ್ತಾರೆ, ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ. ಈಗ ನಿರೀಕ್ಷೆ ಅಂತೆ ಅವರೇ ಅಭ್ಯರ್ಥಿ ಆಗಿದ್ದಾರೆ. ಸೊ ಈ ಬಗ್ಗೆ ಸರ್ ಏನಿಲ್ಲ, ಪಕ್ಷ ತೀರ್ಮಾನ ಮಾಡಿದೆ. ಇನ್ನು ಸಾಮಾನ್ಯವಾಗಿ ಅಭ್ಯರ್ಥಿ ಕೊಟ್ಟಿರೋದ್ರಿಂದ ಅವ್ರು ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿ ಎಲ್ಲರದು ಆಗ್ತದೆ. ಎಲ್ಲರೂ ಸೇರಿ ನಾವು ಮಾಡ್ಕೊಂಡು ಬರ್ತೀವಿ. ಸರ್, ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇರೋದು ಎರಡನೇ ಬಾರಿ. ಈ ಬಾರಿ ಬಹಳ ಪ್ರಬಲವಾಗಿ ನಿಮ್ಮದೇ ಜಿಲ್ಲೆದಂತ ಸುಂದರೇಶ್ ಅವರು ಸಾಕಷ್ಟು ಟಿಕೆಟ್ಗೂ ಕೂಡ ಸಾಕಷ್ಟು ಕಸರತ್ತನ್ನ ಮಾಡಿದ್ರು, ಎಲ್ಲ ಆಯ್ತು. ಈಗ ಅಲ್ಲಿಯ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಯಾವ ರೀತಿ ಕೆಲಸ ಆಗಿದೆ, ಮತ್ತೆ ಗೆಲುವಿನ ಲೆಕ್ಕಾಚಾರ ಹೇಗೆ ನಡೀತಾ ಇದೆ ಸರ್? ಈಗ ಅವರೆಲ್ಲರೂ ತೀರ್ಮಾನ ತಗೊಂಡೇ ಇದು ಮಾಡಿರೋದ್ರಿಂದ ನೀವು ಹೊಸದಾಗಿ ಇದನ್ನು ಕೇಳೋದು ತಪ್ಪಾಗ್ತದೆ ಅಂತ ಚರ್ಚೆಗೆ ನಾನು ಹೋಗೋದು ಇಲ್ಲ. ಪಕ್ಷ ತೀರ್ಮಾನ ಮಾಡಿದ ಮೇಲೆ ಅದು ಮುಗಿತದೆ. ಅದ್ರ ಬಗ್ಗೆ ನಾನು ಉತ್ತರ ಕೊಟ್ಟು ನನಗೆ ಅಭ್ಯಾಸನೂ ಇಲ್ಲ. ಅಲ್ಲ, ಗೆಲುವಿನ ಲೆಕ್ಕಾಚಾರ ಯಾವ ರೀತಿ ನಡೀತಾ ಇದೆ, ಏನೆಲ್ಲ ತಯಾರಿಗಳಾಗಿದಾವೆ ಸರ್? ಈಗ ಅದನ್ನು ಕೇಳಿ ಉತ್ತರ ಕೊಡ್ತೀನಿ. ಗೆಲುವಿನ ಲೆಕ್ಕಾಚಾರ ಅಂದರೆ ನಿಂತ ಮೇಲೆ ಗೆಲ್ಲಬೇಕಾಗ್ತದೆ. ಈ ಸತಿ ವಾತಾವರಣ ಚೆನ್ನಾಗಿದೆ. ಜನರ ಭಾವನೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರಿಗೆ ಕೊಟ್ಟರೇನು ಕೂಡ, ಅದೇನು ಗೀತಕ್ಕ ಅಂತ ಹೇಳಲ್ಲ, ಇಡೀ ರಾಜ್ಯದಲ್ಲಿ ಜನರ ಒಂದು ವಾತಾವರಣ, ವಿಶ್ವಾಸ, ಒಂದು ನಂಬಿಕೆ ಒಂದು ಸರ್ಕಾರದ ಮೇಲೆ ಇನ್ನು ಇರಬೇಕಾಗಿತ್ತು, ಮುಂಚೆ ಬಹಳ ಇರೋದು, ಅದು ಇವತ್ತು ಹೆಚ್ಚು ಕಾಂಗ್ರೆಸ್ ಪಕ್ಷದ ಮೇಲಿದೆ. ಮನಮೇಲೂ ಕೂಡ ಇದೆ. ಸುಮಾರು 90% ಸರ್ಕಾರದ ಕಾರ್ಯಕ್ರಮಗಳು ಬಡವರಾಗಿರಲಿ, ಅವಶ್ಯಕತೆ ಇರತಕ್ಕ ಸಹಕಾರ, ಅವಶ್ಯಕತೆ ಇರತಕ್ಕಂಥ ಕುಟುಂಬಗಳಿಗೆ ಅದು ವ್ಯವಸ್ಥೆ ಸರಿಯಾಗಿ ಮಾತು ಕೊಟ್ಟಂಗೆ ಇರೋದ್ರಿಂದ ಅದು ನಮ್ಮನ್ನು ಕಾಪಾಡ್ತದೆ ಅಂತೇಳಿ ವಿಶ್ವಾಸ ಇದೆ. ಮತ್ತು ಗೀತಕ್ಕವರು ಕೂಡ ಗೆದ್ದು ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ಇರ್ತಾರೆ. ಧ್ವನಿ ಇರಲಿಲ್ಲ ಡೆಲ್ಲಿಯಲ್ಲಿ, ಬರೀ ಅಲ್ಲಿ ಮಾತ್ರ ಇತ್ತು ಶಿವಮೊಗ್ಗದಲ್ಲಿ. ಈಗ ಶಿವಮೊಗ್ಗಕ್ಕೆ ನಮಗೊಬ್ಬರು ಪ್ರತಿನಿಧಿ ನಮ್ಮ ಶಿವಮೊಗ್ಗ ಜಿಲ್ಲೆ ಧ್ವನಿಯಾಗಿ, ನಮ್ಮ ರಾಜ್ಯದ ಧ್ವನಿಯಾಗಿ ಇರಬೇಕಾಗಿತ್ತು. ಅದು ಗೀತಕ್ಕ ಇರ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸರ್, ಶಿವಮೊಗ್ಗ ಅಂದ ತಕ್ಷಣನೇ ಸಹಜವಾಗಿ ಸಮುದಾಯದ ಲೆಕ್ಕಾಚಾರದ ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ಯಡಿಯೂರಪ್ಪ ವರ್ಸಸ್ ಬಂಗಾರಪ್ಪ ಕುಟುಂಬದ ಫೈಟ್ ಇದು ಅನ್ನುವಂಥ ರೀತಿ ಬಿಂಬಿತ ಆಗತ್ತೆ. ಅದು ಯಥಾ ಪ್ರಕಾರ ಈ ಬಾರಿಯೂ ಕೂಡ ಅದೇ ರೀತಿಯ ಮುನ್ಸೂಚನೆಗಳು ಸಿಗ್ತಾ ಇದಾವೆ. ಇದ್ರ ಬಗ್ಗೆ ಸರ್? ನಾನು ಕುಟುಂಬದ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ಯಾವಾಗ ಚುನಾವಣೆಗೆ ಹೋದಾಗ ಕುಟುಂಬದ್ದೇ ತಗೊಂಡು ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಕುಟುಂಬದವರು ಪಾಸ್ ಆಗಿರ್ತಾರೆ, ಕುಟುಂಬದವರು ಫೇಲು ಆಗಿರ್ತಾರೆ. ಬೇಕಾದಷ್ಟು ಉದಾಹರಣೆಯನ್ನು ಕೊಡ್ಬೋದು. ಅದು ಕುಟುಂಬದೆಲ್ಲ ಕೆಲಸತಿ ವರ್ಕ್ ಆಗುತ್ತೆ. ನೀವು ಜನಪ್ರತಿನಿಧಿಗಳಾಗಬೇಕಾದ್ರೆ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ಮನೋಭಾವನೆ ಇಟ್ಕೋಬೇಕು. ಅದು ಗೀತಕ್ಕವರಲ್ಲಿ ಇದೆ, ಅದು ಚೆನ್ನಾಗಿ ಆಗುತ್ತೆ. ಆಮೇಲೆ ವಿಶ್ವಾಸನೂ ಕೂಡ ಇದೆ. ಹೋದ ಸತಿ ಅಸೆಂಬ್ಲಿ ಚುನಾವಣೆಯಲ್ಲಿ ಗೀತಕ್ಕವರು ಶಿವಣ್ಣವರು ಜೊತೆಗೂಡಿ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಸಿದ್ದರಾಮಯ್ಯವರ ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿಯಿಂದ ಹಿಡಿದು ಬೀದರ್ವರೆಗೂ ಎಲ್ಲೆಲ್ಲಿ ಅವ್ರ ಜವಾಬ್ದಾರಿ ಇತ್ತು ಅವರೆಲ್ಲರೂ ಕೂಡ ಮಾಡ್ಕೊಂಡು ಬಂದರು. ನನಗೂ ಕೂಡ ಬರೀ ನನಗೆ 1.5 ತಾಸು ಅಷ್ಟೇ ಇದ್ದಿದ್ದು, ಬಟ್ ಇಡೀ 10-10 ದಿವಸ ಸಂಪೂರ್ಣವಾಗಿ ಅವರಿಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಜನರು ಕೂಡ ಯಾರ್ಯಾರು ಗೆದ್ದಿದ್ದಾರೆ ಅವರೆಲ್ಲೂ ಕೂಡ ಅವ್ರದ್ದು ಮೇಲೆ ವಿಶ್ವಾಸವನ್ನು ಇಟ್ಟರು. ಯಾಕೆ ಶಿವಣ್ಣವ್ರು ಹೋಗ್ತಿದ್ದೆ ಫಾರ್ ದ ಫಸ್ಟ್ ಟೈಮ್ ಅವರು ಬಂದಿದ್ದು, ಅಲ್ಲಿಗಿಂತ ಮುಂಚೆ ಯಾವಾಗಲೂ ಬರ್ತಾರೆ. ಯಾಕೆ ಫಾರ್ ದ ಫಸ್ಟ್ ಟೈಮ್ ಬರ್ತಾರೆ ಅಂತ ಹೇಳಿದರೆ, ಒಂದು ಪಕ್ಷದ ಅವಶ್ಯಕತೆ ಇತ್ತು ಅಂತ ಭಾವನೆ ಮೇಲೆ ಶಿವಣ್ಣವ್ರು ಬಂದರು. ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ಈಗ ಆ ನಿಟ್ಟಿನ ಮೇಲೆ ಗೀತಕ್ಕವ್ರನ್ನ ಚುನಾವಣೆಯಲ್ಲಿ ನಿಂತರೆ ನನಗೇನು ಅಭ್ಯಂತರ ಇಲ್ಲ ಅಂತೇಳಿ ಶಿವಣ್ಣವ್ರು ಹೇಳಿರೋದ್ರಿಂದ, ಸರ್ಕಾರ ಇದು ಪಕ್ಷನೂ ಕೂಡ ಅದು ತೀರ್ಮಾನ ಮಾಡಿರೋದ್ರಿಂದ ಇವಾಗ ನಿಂತ್ಕೊಳ್ತಾರೆ. ನಾವೆಲ್ಲರೂ ಸೇರಿ, ಇದು ಗೀತಕ್ಕ ಒಬ್ಬರು ಪ್ರಶ್ನೆ ಅಲ್ಲ, ಇದು ಪಕ್ಷದ ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ನಿರ್ಧಾರ. ಆ ಜವಾಬ್ದಾರಿತಕ್ಕಂಥ ನಿರ್ಧಾರನ ಗೆಲ್ಸ್ಕೊಂಡು ಬರಬೇಕಾಗತ್ತೆ. ಎಲ್ಲರೂ ಸೇರಿ ಗೆಲ್ಸ್ಕೊಂಡು ಬರ್ತೀವಿ. ಕುಟುಂಬ ಇದನ್ನೆಲ್ಲ ನಾವು ಅದನ್ನು ನೋಡ್ಕೊಂಡು ಮಾಡಬಾರ್ದು, ಅದು ಒಳ್ಳೇದಲ್ಲ. ಸರ್, ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಪ್ರಚಾರ ಮಾಡಿದ್ರು ಅಂತ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ವ್ಯಕ್ತ ಆಯಿತು. ಬರಬಾರ್ದಾಗಿತ್ತು, ಹೋಗಬಾರ್ದಾಗಿತ್ತು ಅನ್ನೋ ಒಂದಷ್ಟು ಚರ್ಚೆ ಆಗಿತ್ತು. ಈ ಬಾರಿ ಯಾರೋ ಒಬ್ಬ ಹುಚ್ಚ ಮಾಡ್ದ ಅಂದ ತಕ್ಷಣ ಎಲ್ಲರೂ ಮಾಡ್ದಂಗೆ ನೀವು ಮಾಧ್ಯಮದಲ್ಲಿ ತೋರಿಸ್ಬಿಡ್ತೀರಿ. ಅದಾಗಲಿಲ್ಲ. ಅದು ಯಾರೋ ಒಬ್ಬರು ಮಾಡಿದ್ರು, ಅದನ್ನು ಅಪಾಲಜೈಸ್ ಅವರೇ ಮಾಡಿದರು. ಅವ್ರಿಗೆ ಬಿಟ್ಟುಬಿಡಿ. ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಮಾಧ್ಯಮದಲ್ಲಿ ತೋರಿಸೋದು ಬೇಡ. ಇವತ್ತು ಯಜಮಾನರು ಶಿವಣ್ಣವರು, ಅವ್ರ ತೀರ್ಮಾನ ತೊಗೊಂಡ್ಮೇಲೆ ನೀವು ಅದ್ರ ಬಗ್ಗೆ ಏನು ಹೆಚ್ಚು ಚರ್ಚೆ ಮಾಡದೇ ಇರೋದು ಬೇಡ. ಹಾಗೇನಾರಿದ್ರೆ ಶಿವಣ್ಣವರು ಅವ್ರು ಏನಿದೆ ಅವರು ನೋಡ್ಕೊಳ್ತಾರೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಶಿವರಾಜ್ ಕುಮಾರ್ ಅವರು ಬಂದ್ರೆ ಸಹಜವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಬಲ ಬಂದಂತಾಗಿತ್ತು. ಈ ಬಾರಿ ಎಷ್ಟು ಎಫೆಕ್ಟ್ ಆಗ್ಬೋದು? ಅವರಷ್ಟೇ ಬರ್ತಾರಾ, ಅವ್ರ ಜೊತೆಗೆ ಬೇರೆಯವ್ರು ಯಾರನ್ನಾರು ಕರ್ಕೊ ಬರ್ತಾರಾ ಸರ್? ನನಗೆ ಗೊತ್ತಿಲ್ಲ. ಶಿವಣ್ಣವ್ರು ಬರೋದು ನಾವು ಸ್ವಾಗತ ಮಾಡ್ತೀವಿ, ಬೇರೆದು ಬರೋದು ನಂಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಶಿವಣ್ಣವ್ರು ಹೋದ ಸತಿ ಆಗಲೇ ಬಂದಿರೋದ್ರಿಂದ ಈ ಸತಿನೂ ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಬರೀ ಗೀತಕ್ಕ ಅವ್ರಿಗಲ್ಲದೆ ಬೇರೆಯವ್ರಿಗೂ. ಇದು ಶಿವಣ್ಣವ್ರು ಒಬ್ಬರು ವಿಚಾರ ಅಲ್ಲ. ಶಿವಣ್ಣವ್ರು ಯಾಕೆ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಒಳ್ಳೆ ಸರ್ಕಾರ ಅನುಷ್ಠಾನದಲ್ಲಿದೆ, ಒಳ್ಳೆ ಸರ್ಕಾರ ಕೆಲಸ ಮಾಡ್ತಾ ಇದೆ, ಮಾತು ಉಳಿಸ್ಕೊಂಡಿದೆ. ಅದಕ್ಕೆ ನಾನು ಬರ್ತೀನಿ ಅಂತಕ್ಕಂಥ ಮನೋಭಾವನೆ ಬಂದಾಗ
ನಾವು ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. ಆ ನಿಟ್ಟಿನ ಮೇಲೆ ಬರ್ತಾರೆ ಅವರಷ್ಟೇ. ಬೇರೆ ವಿಚಾರಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಸರ್, ಗೀತಾ ಶಿವರಾಜ್ಕುಮಾರ್ ಅವರು ಮೊದಲ ಬಾರಿ ಸ್ಪರ್ಧೆ ಮಾಡಿದಾಗ ಬೇರೆ ಪರಿಸ್ಥಿತಿ ಇತ್ತು. ಈಗ ನೀವು ಸಚಿವರಾಗಿದ್ದೀರಿ. ಲೋಕಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಇದು ಒಂದು ರೀತಿ ಶಕ್ತಿ ತುಂಬದಂತಾಗಿದೆ? ಯಾವೆಲ್ಲ ತಯಾರಿಗಳಿದಾವೆ ಮತ್ತು ಅವತ್ತಿನ ಪರಿಸ್ಥಿತಿ ಏನಿತ್ತು, ಇವತ್ತಿನ ಪರಿಸ್ಥಿತಿ ಏನಿದೆ ಸರ್? ಇಲ್ಲ, ಬಹಳ ಮುಖ್ಯವಾಗಿ ನಾನು ಮಿನಿಸ್ಟರ್ ಆದ ತಕ್ಷಣ ಎಲ್ಲ ನಮ್ಮ ಕಡೆಗೆ ಬಂದ್ಬಿಡುತ್ತೆ ಪವರು ಅಂತಕ್ಕಂಥಲ್ಲ. ನಾನು ಮಿನಿಸ್ಟ್ರಾಗಿ ಏನು ಕೆಲಸ ಮಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಾವು ಒಳ್ಳೆ ಕೆಲಸ ಮಾಡಿದರೆ ಅದು ಗೀತಕ್ಕವ್ರಿಗೂ ಬೆನಿಫಿಟ್ ಆಗುತ್ತೆ, ಪಕ್ಷಕ್ಕೂ ಬೆನಿಫಿಟ್ ಆಗುತ್ತೆ, ಎಲ್ಲದೂ ಆಗುತ್ತೆ. ಸೊ ಒಳ್ಳೆ ಹಂತದಲ್ಲಿರೋದ್ರಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋದು ಮನೋಭಾವನೆ ಅದು ನಡೀತಾ ಇರೋದ್ರಿಂದ ಅದ್ರ ಮೇಲೇ ಗೀತಕ್ಕವರಿಗೆ ತೀರ್ಮಾನ ಮಾಡಿರ್ತಾರೆ ಕೊಡೋದು. ಸೊ ಅದೆಲ್ಲದೂ ಕೂಡ ನಮಗೆ ಹೆಲ್ಪ್ ಆಗ್ತದೆ. ನಾವು ಒಳ್ಳೆ ಕೆಲಸ ಮಾಡೋದು. ಅಧಿಕಾರ ಬಂದ ತಕ್ಷಣ ಬೇರೆ ಕಡೆಗೆ ತಿರುಗಿ ನೋಡೋದಲ್ಲ. ಅಧಿಕಾರವನ್ನು ಒಳ್ಳೆ ರೀತಿಯಲ್ಲಿ ಚಲಾಯಿಸಬೇಕಾಗತ್ತೆ. ಅದು ಮತ್ತೆ ನಮಗೆ ವಾಪಸ್ಸು ಆಶೀರ್ವಾದದ ಮೂಲಕ ಬರ್ತದೆ. ಅದು MP ಚುನಾವಣೆಯಲ್ಲಿ ಬರ್ತದೆ. ಮೊದಲ ಸ್ಪರ್ಧೆಗೂ ಈ ಸ್ಪರ್ಧೆಗಿರುವಂಥ ಪರಿಸ್ಥಿತಿಗಳೇನು ಸರ್? ಇಲ್ಲ, ಅವಾಗ ಭಾಳ ಕಷ್ಟದ ಸಂದರ್ಭ, ಭಾಳ ಕಷ್ಟ. ಆವಾಗ JDS ಪಕ್ಷದಲ್ಲಿದ್ವಿ ನಾವು. ಸಂದರ್ಭನೂ ಭಾಳ ಕಷ್ಟ ಇತ್ತು. ವೇವ್ ಬೇರೆ ಇತ್ತು. ಆವಾಗ ನಾನು ಒಪ್ಕೊಳ್ತೀನಿ, ಆ ಸಂದರ್ಭದಲ್ಲಿ ವೇವ್ ಇತ್ತು. ಈಗ ಆ ವೇವ್ ಎಲ್ಲ ಅವಾಗೆಲ್ಲ ಒಂಥರ ಭಾವನಾತ್ಮಕ ಚುನಾವಣೆಗಳು ನಡೆಯೋದು. ಈ ಸತಿ ಭಾವನಾತ್ಮಕ ಚುನಾವಣೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ, ದೇಶದಲ್ಲಿ ನನಗೆ ಗೊತ್ತಿಲ್ಲ, ದೇಶದಲ್ಲೂ ನಡೆಯೋಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಭಾವನಾತ್ಮಕ ನಮಗೆ ಹೊಟ್ಟೆ ತುಂಬೋದಿಲ್ಲ, ಕಷ್ಟಕ್ಕೆ ಪರಿಹಾರ ಅಲ್ಲ. ಭಾವನಾತ್ಮಕದ ಬಿಟ್ಟು ಕಷ್ಟಕ್ಕೆ ಸ್ಪಂದನೆ ಆಗ್ತಕ್ಕಂಥ ಚುನಾವಣೆ ಆದರೆ ಆವಾಗ ಒಳ್ಳೆ ಸರ್ಕಾರಗಳು ಅನುಷ್ಠಾನ ಆಗ್ತವೆ. ಸರ್, ತಾವು ಒಪ್ಪದೇ ಇರಲಿ, ಚುನಾವಣೆ ಅಂತ ಬಂದಾಗ, ಮಧು ಬಂಗಾರಪ್ಪ ಅಂತ ಬಂದಾಗ, ಗೀತಾ ಶಿವರಾಜ್ಕುಮಾರ್ ಅಂತ ಬಂದಾಗ, ಚುನಾವಣೆಯಲ್ಲಿ ಬಂಗಾರಪ್ಪ ಅವರ ಹೆಸರು ಸಾಕಷ್ಟು ಚಾಲ್ತಿಯಲ್ಲಿ ಬರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಬಾರಿಯ ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಏನಾಗಬಹುದು? ನಿಮ್ಮದು ಎಷ್ಟರ ಮಟ್ಟಿಗೆ ವಿಶ್ವಾಸ ಇದೆ ಸರ್? ಆರಾಮಾಗಿ ಗೆಲ್ತಾರೆ, ವಿಶ್ವಾಸದಿಂದ ಗೆಲ್ತಾರೆ, ಚೆನ್ನಾಗಿ ಲೀಡಲ್ಲಿ ಗೆಲ್ತಾರೆ. ಅದು ನಾನು ಒಬ್ಬನೇ ಅಲ್ಲ, ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯರು, ಸ್ನೇಹಿತರು ಎಲ್ಲರೂ ಸೇರಿ, ಕಾರ್ಯಕರ್ತರು ಸೇರಿ ಗೆಲ್ಸ್ಕೊಂಡ್ಬರ್ತೀವಿ. ಇದಿಷ್ಟು ಸಚಿವ ಮಧು ಬಂಗಾರಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.